ಎವ್ರಿಬಡಿ, ಹಲೋ ಎವ್ರಿಬಡಿ, ಐ ಆಮ್ ಡಾಕ್ಟರ್ ಪೇಷಂಟ್. ಓಹೋ, ಡಾಕ್ಟರ್ ಪೇಷಂಟ್. ಲಾಸ್ಟ್ ಟೈಮ್ ನೀನ್ ಬಂದಿದ್ದಲ್ಲ ನಮ್ಮ ಮನೆಗೆ. ಹೌದು ಸರ್. ಯಾರಿಗಾದ್ರೂ ಆರೋಗ್ಯ ಹದಗೆಟ್ರೆ ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತೀನಿ. ನಂಗೊಂದು ಡೌಟ್ ಇದೆ, ನೀನು ದಿನ ನಿಮ್ಮ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ಯಾರಿಗೆ ದೊಡ್ಡ ರೋಗ ಬಂದಿರುತ್ತೆ ಸರ್? ಈಗ ಅದೆಲ್ಲ ಬೇಕಾ ಸರ್? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಮುದ್ದೇಶನ್ ಕರೆದಿದ್ದಕ್ಕೆ ನೀನ್ ಎಂಟ್ರಿ ಯಾಕೆ? ಸರ್ ಅದನ್ನೇ ಹೇಳೋಣ ಅಂತ ಬಂದೆ ಸರ್. ನಿಮ್ ಮನೆ ಹುಡುಗರಿಗೆಲ್ಲ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದಾರೆ, ಅವ್ರು ಯಾರು ಬರಕ್ಕಾಗಲ್ಲ. ಬಂದ್ರೆ ತುಂಬಾ ಸೀರಿಯಸ್ ಆಗ್ಬಿಡುತ್ತೆ ಸರ್. ಅದೇನಾಗುತ್ತೆ ನೋಡಬೇಡ ಬಿಡು. ಈಗ ಸೀರಿಯಸ್ ಆದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ನೀನ್ ಇಲ್ಲೇ ಇರ್ತೀಯಲ್ಲ, ಸೊ ನಮಗೇನ್ ತೊಂದರೆ ಇಲ್ಲ. ಸರ್ ನಾನು ಸೀರಿಯಸ್ ಆಗಕ್ಕೂ ಮುಂಚೆ ಚೆಕ್ ಮಾಡೋ ಡಿಗ್ರಿ ಹೊತ್ಕೊಂಡಿರೋ ಡಾಕ್ಟರ್ ಸರ್. ನಾನ್ ಸೀರಿಯಸ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನ್ ಸೀರಿಯಸ್ ಆಗ್ಬಿಡ್ತೀನಿ ಸರ್. ನೀನು ಬದುಕಿದ್ದು ವೇಸ್ಟ್ ಕಾಣಿಲ್ಲ. ಆದ್ರೂ ಪರವಾಗಿಲ್ಲ, ನಮ್ಮ ಹುಡುಗನ್ ಕರೆಸ್ತೀನಿ, ಅದೇನಾಗುತ್ತೆ ನೋಡಬೇಡಲ್ಲ. ಮುದ್ದೇಶ ಬರ, ಮುತ್ತ ಬಂದ್ರೆ ಸೀರಿಯಸ್ ಆಗ್ಬಿಡುತ್ತೆ ಅಂತ ಇದೆ. ಆರಾಮಾಗಿ ನಿಂತಿದ್ದಾರೆ ಸರ್. ನೋಡಿ ಸರ್, ಅವ್ರ ಮುಖ ನೋಡಿ ಸರ್, ಚೂರಾದ್ರೂ ನಗು ಇದೆಯಾ ಸರ್? ನೋಡಿ ಎಷ್ಟು ಸೀರಿಯಸ್ ಆಗ್ಬಿಟ್ಟಿದ್ದಾರೆ ನೋಡಿ ಸರ್. ಇದನ್ನೇ ಸರ್ ನಾನು ಆಗ್ಲೇ ಹೇಳಿದ್ದು. ಮಿನಿ, ನೀನ್ ಆಗಿದಾಗ್ಲಿ ತಲೆ ಕೆಡಿಸ್ಕೋಬೇಡ. ನೀನು ಸೆಕ್ಯೂರಿಟಿ ತಾನೇ ನಿಂಗೆ ಬೇಕಾಗಿರೋದು. ಫಸ್ಟ್ ಹೋಗಿ ನಮ್ಮ ಮಾವನಿಗೆ ರಾಖಿ ಕಟ್ಬಿಡು. ಅವ್ರೊಬ್ಬರನ್ನ ನೀನ್ ಅಣ್ಣ ಮಾಡ್ಕೊಂಡ್ರೆ ಏರಿಯಾದಲ್ಲಿರೋ ಕುಡುಕರು ಎಲ್ಲಾರು ನಿನಗೆ ಅಣ್ಣ ತಮ್ಮಂದ್ರ ಆಗ್ಬಿಡ್ತಾರೆ. ಫುಲ್ ಸೆಕ್ಯೂರಿಟಿ ನಿನ್ಗೆ. ಹೋಗಮ್ಮ ಕಟ್ಟು, ಹೋಗಮ್ಮ ಕಟ್ಟು ಕಟ್ಟು. ನೀನ್ ಯಾಕೆ ಬಿದ್ದೆ? ನಿಲ್ಸು ಅಂದ್ರಲ್ಲ, ಅದಕ್ಕೆ ಯಾಕ್ರಿ ಕಟ್ಟಬಾರ್ದವ್ರು? ಇವಳಿಗೆ ನನ್ನ ಕೈಗೆ ರಾಖಿ ಕಟ್ಟುವ ಹಕ್ಕಿಲ್ಲ. ಯಾಕೆ? ಯಾಕಿಲ್ಲ? ಯಾಕಿಲ್ಲ? ವರ್ಷೆಯಲ್ಲಿ ನೀನ್ ನನಗೆ ಮಗಳಾಗಬೇಕು. ಮಗಳು ವಿನೋದ ನಿಲ್ಸ ಒಂದ್ ನಿಮಿಷ. ನೀನ್ ಮಕ ಮುಚ್ಚ. ಯಾವಾಗ ಒಂದ್ ನಿಮಿಷ ತರ್ಕೊಳ್ಳೋದು. ರೇ ಗುಂಡ್ಮವ, ಏನ್ರಿ ಇದು ಹೊಸದು? ಇವಳು ನಿಮ್ ಮಗಳು ಹೆಂಗಿರಿ ಆದ್ರು ಹೆಂಗ್ರಿ ಸಂಬಂಧ? ಹೇಳ್ತೀನಿ ಹೇಳಿ ಅಂದ್ರೆ, ಅದೊಂದು ದೊಡ್ಡ ಕತೆ. 1983 ಫ್ಲಾಶ್ ಬ್ಯಾಕ್. ವಿನೋದ ನಿಲ್ಸಲ್ಲ. ನೀವು ಮುಂದುವರ್ಸ್ರಿ. ಕರೆಕ್ಟ್ ಫೀಲಿಂಗ್ ತಕ್ಕಂತಿನ ಮ್ಯೂಸಿಕ್ ಕೊಟ್ಟಿರಿ ಮಗ. ರೀ, ಅವ್ರು ಯಾವ ಫೀಲಿಂಗ್ ಆರು ಏನ್ ಬೇಕಾದ್ರೂ ಮ್ಯೂಸಿಕ್ ಕೊಡ್ಲಿ, ನೀವು ಫಸ್ಟ್ ಕತೆ ಮುಂದುವರಿಸಿ. 1983 ಮಂಗಳೂರಿಂದ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ಆದೆ. ಆಗ ನನ್ನ ಪಕ್ಕದ ಮನೆಯಲ್ಲಿ ಮಿನಿ ಅವರ ಅಪ್ಪಮ್ಮ ವಾಸವಾಗಿದ್ರು. ಈ ಮಿನಿ ಆವಾಗ ಇನ್ನೂ ಹುಟ್ಟಿರ್ಲಿಲ್ಲ. ಆಗ ಇವರ ಅಮ್ಮನ ಪರಿಚಯವಾಯ್ತು. ಪರಿಚಯ ಆಮೇಲೆ ಸ್ನೇಹಕ್ಕೆ ಬಿತ್ತು. ಒಂದಿನ ಮಿನಿ ಅವರ ಅಮ್ಮ ನಮ್ಮ ಮನೆಗೆ ಬಂದ್ರು. ಆಗ ಮನೆಯಲ್ಲಿ ಯಾರು ಇರ್ಲಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಅಲ್ಲ, ಮುಂದೆ ಏನಾಯ್ತು ಅಂತ ಮರ್ತೋಯ್ತಲ್ಲ. ಮುಂದೆ ಏನಾಯ್ತು? ಏನು? ಮಿನಿ ಅವ್ರ ಅಮ್ಮ ಮನೆ ಖಾಲಿ ಮಾಡ್ಕೊಂಡು ಕೀ ಕೊಟ್ಬಿಟ್ಟು ಮಡಿಕೇರಿಗೆ ಶಿಫ್ಟ್ ಆಗಿಬಿಟ್ರು. ಈ ಮ್ಯಾಟ್ರ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ದಿವಸ ಎಣ್ಣೆ ಹೊಡೆದ್ಬಿಟ್ಟು 100 ಡೇಸ್ ಇದೇ ಕತೆನ ನನ್ನ ಬಾರಲ್ಲಿ ಹೇಳಿ 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 ತಲೆ ತಿಂದ್ಬಿಟ್ಟವ್ರೆ. ಇದನ್ನ ಕೇಳಿ 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 ಟಿವಿ ತೂತಾಗ್ಬಿಟ್ಟಿದೆ ಕೇಳು. ನನಗೆ ಈಗ ಸಮಾಧಾನ ಆಯ್ತು. ಬರೀ ಕೀ ಕೊಡಕ್ ಬಂದಿದ್ರಾ? ಇಲ್ಲಮ್ಮ, ಅಲ್ಲಿಗೆ ಕತೆ ಮುಗಿಲಿಲ್ಲಮ್ಮ, ಇನ್ನೂ ಇದೆ. ನಿನ್ನ ಅಪ್ಪಮ್ಮನಿಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ನನಗೂ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತು. ಮತ್ತೆ ನಾನು ನಿಮ್ಮ ಪಕ್ಕದ ಮನೆಗೆ ಬಂದೆ. ನಿಮ್ಮ ತಂದೆ ಗೋಣಿಕೊಪ್ಪದಲ್ಲಿ ಕೆಲಸ ಮಾಡ್ತಿದ್ರು. ತಿಂಗಳಿಗೊಂದ್ಸರಿ ಮಾತ್ರ ಮನೆಗೆ ಬರ್ತಿದ್ರು. ನಿನ್ನ ತಾಯಿ ಮಾತ್ರ ಪಾಪ ಒಂಟಿಯಾಗಿ ಮನೆಯಲ್ಲಿ ಒಬ್ಳೇ ಇಡ್ತಿದ್ಲು. ಆ ಒಂಟಿ ಹೆಣ್ಣನ್ನ ನೋಡಿ ನನಗೆ ತುಂಬಾ ತುಂಬಾ ನೋವಾಯ್ತು ಮಗಳೇ. ಆಗ ಒಂದಿನ ನಿಮ್ಮ ಮನೆಗೆ ಹೋದೆ, ಯಾರು ಇರ್ಲಿಲ್ಲ. ನಿಮ್ಮಮ್ಮನ ಕೈ ಹಿಡ್ಕೊಂಡೆ. ಆಯ್ತು ಅಯ್ಯೋ ಆಯ್ತು ಆಯ್ತು. ಮುದ್ದೆ
ನಿಲ್ಸ. ಅವಳೇನೋ ಅಳ್ತಾ ಇದ್ದ, ನೀನ್ ಯಾಕೋ ಅಳ್ತಾ ಇದ್ಯಾ? ಇವಳ ಮದುವೆ ಆಗ್ಬಿಟ್ಟು ಬಾಕಿ ಜೀವನ ಸಂತೋಷವಾಗಿರೋಣ ಅಂತ ಆಸೆ ಪಟ್ಕೊಂಡಿದ್ರೆ ರಾಖಿ ಕಡ್ಸ್ಕೊಳಂಗ ಆಗೋಯ್ತಲ್ಲ ಬಾವ ನನ್ ಜೀವನ. ಪೂರ್ತಿ ಕತೆ ಕೇಳು, ಕ್ಲೈಮ್ಯಾಕ್ಸ್ ಆಗ್ಲಿಲ್ಲ. ಹೇಳಿ ಹೇಳಿ ಹೇಳಿ. ಯಾರೂ ಇರ್ಲಿಲ್ಲ. ನಿಮ್ಮ ಮನೆಗೆ ಹೋದೆ, ನಿಮ್ಮ ತಾಯಿದು ಕೈ ಹಿಡ್ಕೊಂಡೆ. ಹೆದರ್ಕೋಬೇಡ, ನಾನು ಪಕ್ಕದಲ್ಲೇ ಇದ್ದೇನೆ. ಏನೇ ಸಹಾಯ ಬೇಕಿದ್ರು ನನ್ನ ಹತ್ರ ಕೇಳು. ನಿನ್ನ ಮನೆ ಬೇರೆಲ್ಲ, ನನ್ನ ಮನೆ ಬೇರೆಲ್ಲ. ಅಕಸ್ಮಾತ್ ನಿನಗೆ ಮಕ್ಕಳಾದ್ರೆ ಅದನ್ನು ನನ್ನ ಮಕ್ಕಳ ತರ ನೋಡ್ತೇನೆ ತಂಗಿ, ಮೈ ಸಿಸ್ಟರ್ ಅಂತ. ಅದಕ್ಕೆ ನಾನು ಅವರಿಗೆ ಕೊಟ್ಟ ಭಾಷೆ ಪ್ರಕಾರ ನೀನು ನನಗೆ ಮಗಳು ತರ. ರಾಖಿ ಕಟ್ಟಿಸ್ಕೊಳ್ಳುವ ಹಕ್ಕು ನಿನಗಿಲ್ಲ, ಕಟ್ಟಿಸ್ಕೊಳ್ಳುವ ಹಕ್ಕು ನನಗಿಲ್ಲ. ವಿನೋದ ನಿಲ್ಸ ನಿಲ್ಸ. ಒಳ್ಳೆ ಮ್ಯೂಸಿಕ್ ಹಾಕಿದಾರೆ. ಅಲ್ಲ ಕಣ ವಿನೋದ, ಇವಾಗ ಯಾಕೋ ಈ ಮ್ಯೂಸಿಕ್ ಹಾಕ್ದೆ? ಆ ಹಾಡು ಹಾಕಿದ್ದು ನನಗೆ ಕಂಬಾವು. ಇವಳು ನನ್ನ ತಂಗಿ ಅಲ್ಲ ಅಂತ ಕನ್ಫರ್ಮ್ ಆಯ್ತಾರ, ಅದಕ್ಕೆ ಹಾಕೋಣ. ಆಗಿದಾಗ್ಲಿ ಮುದ್ದೇಶನ್ಗೆ ನೀನು ಇವಾಗ ರಾಖಿ ಕಟ್ಟು. ಆಗಿದಾಗ್ಲಿ ಕಟ್ಟು. ನೋ 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 ನೋ, ನನ್ ಪೇಷಂಟಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಯಾಕೆ? ನಿಮ್ಮ ಮಮ್ಮಿ ಇದನ್ನೇ ನಾ ಹೇಳ್ಕೊಟ್ಟಿರೋದು ನಿಮ್ಗೆ. ನೀವ್ ಸರ್ಕೊಳ್ರಿ, ನಾನು ರಾಖಿ ಕಟ್ಬೇಕು. ಸಾರಿ ಮೇಡಮ್, ಸಾರಿ. ಇವರು ಟ್ರೀಟ್ಮೆಂಟ್ ಅಲ್ಲಿ ಇದಾರೆ. ಈ ಬೆಡ್ಶೀಟ್ ತೆಗೆದ್ರೆ ಮೆಡಿಸಿನ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಅದೇನಾಗುತ್ತೆ, ಅದೇನ್ ಎವಾಪರೇಟ್ ಮುದ್ದೇಶ. ಏನೋ ಇದು ಎಲ್ಲ ನಿನ್ ಕೈ? ಸರ್, ಅದು ಕೈನ ಕಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕಳ್ಸಿದೀವಿ. ರಿಪೋರ್ಟ್ ಬಂದ ತಕ್ಷಣ 2 ಕೈನ ವಾಪಸ್ ಕೊಡ್ತೀವಿ ವಿತ್ ಉಂಗ್ರ ಅಂಡ್ ಉಗುರು. ಸರಿ. ಏ ಕೈ ಇಲ್ಲೇ ಕಾಣ್ತಿದೆ, ಒಳಗಡೆ ಹಾಕೊಂಡು ನಾಟಕ ಮಾಡ್ತಿದ್ಯಾ? ಏನೋ ಒಂದ್ ಹೇಳು. ಆಕ್ಚುಲಿ ದಿಸ್ ಇಸ್ ಮೆಡಿಕಲ್ ಮಿರಾಕಲ್, ಯು ನೋ. ಮುದ್ದೇಶನ್ ಬಾಡಿ ಉಗುರ್ತರ ಕಟ್ ಮಾಡಿದ್ರೆ ಬೆಳ್ಕೊಂಡ್ ಹೋಗ್ತಾ ಇರುತ್ತೆ. ಕೈ ಒಳಗಡೆ ಇರ್ಬೋದು, ಆದ್ರೆ ಆಚೆ ತೆಗಿಯಕ್ಕಾಗಲ್ಲ. ನಿಜ, ಏನ್ ಮಾಡೋದು? ಒಬ್ರು ರಾಖಿ ಕಟ್ಟಿಸ್ಕೋತಿಲ್ಲ. ತಲೆ ಕೆಡಿಸ್ಕೊಬೇಡ. ಇವನೇನೋ ಬರೀ ಕತೆಗಳು ಹೊಡಿತಾನೆ. ಅವ್ ಮುತ್ತು ಇದ್ದಾನೆ, ಮುತ್ತು ಕಟ್ಟು. ಮುತ್ತು ಕಟ್ಟು. ಏನ್ ಕೆಳಗಡೆ ಉರಿ ಆಯ್ತಾಯ್ತೆ? ಮುತ್ತು ನಾನೇ ರಾಖಿ ಕಟ್ತೀನಿ ಮುತ್ತು. ಯಾರಿಗೆ? ನಿನ್ಗೆ. ನನಗ? ಅದೇ ತಟ್ಟು ನಿನಗೆ ಹೆಂಗ ಅನ್ಸುತ್ತೆ ಹಂಗೆ ತಟ್ಟು, ಪರವಾಗಿಲ್ಲ. ತಟ್ಟು ಪರವಾಗಿಲ್ಲ. ತಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ತಿದ್ದೆ ನೀನು? ತಟ್ಟು ಅಂದ್ರೆ ಆ ತಟ್ಟಲ್ಲ, ಕಟ್ಟು ಅದು. ಇಲ್ಲಿ ಎಲ್ ಕಟ್ತೀಯ ನೀನು? ಈ ಶಾಲ್ ತೆಗಿ ನೀನು. ಶಾಲ್ ಎಲ್ಲಿ ಕಟ್ತೀಯ ನೀನು? ಮುತ್ತು, ಏನಾಯ್ತು ನಿನ್ ಕೈಗೆ? ನಾನೇ ಸ್ವಲ್ಪ ಎತ್ತು ಹೇಳ್ತೀನಿ ನನ್ನ. ಏನಾಯ್ತು ನಿನ್ಗೆ? ನನ್ನ ತೂಜಾ ಬರಲಿ ಈ ರೊಟ್ಟಿ ಆರ್ಡರ್ ಮಾಡ್ಬಿಟ್ಟ. ಇವನು ಬಟ್ಟೆ ಬೇರೆ ಇರ್ಲಿಲ್ಲ. ನಾನೇ ಹೋಗ್ಬಿಟ್ಟು ರೊಟ್ಟಿ ತರ್ತಾ ಇದ್ದೆ. ನಾನೇ ಹಂಗೆ ತೆಗ್ದೆ. 2,000 ರೂಪಾಯಿ ನೋಟು ಒಳಗಡೆ ಬಿದ್ದೋಯ್ತು. ಇದ್ರಲ್ಲಿ ವೇಸ್ಟ್ ಮಾಡಕ್ ಆಯ್ತದ? ಅದಕ್ಕೆ ಈ ರೈಟ್ ಹ್ಯಾಂಡ್ ತೆಗೆದು ಬಿಟ್ಟೆ. ಸುಟ್ಟೋಯ್ತು ನೋಟ. ಅಲ್ಲ ಕಣ, ಕೈ ಕಣ. ಸರಿ ಸರಿ ಸರಿ. ಆಮೇಲೆ ಬಿಡಕ್ಕಾಯ್ತದ 2,000 ರೂಪಾಯಿ. ಈ ಹ್ಯಾಂಡ್ ತೊಗೊಳಕ್ ಬಿಟ್ಟೆ, ಸುಟ್ಟೋಯ್ತು ನೋಟು. ಲೇ 2 ತೈಗಳು ಸುಟ್ಟೋಯ್ತು ಕಣ. ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಸುಟ್ಟಾಗಿರೋ 2,000 ರೂಪಾಯಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲ ನೀನು. ನೀನ್ ತಾನೇ ಹಾಕಿದ್ ಕೈ, ನಾನು ಹಾಕಿದ್ದು. ಮಿನಿ, ಪರವಾಗಿಲ್ಲ, ನೀನ್ ಕಟ್ಟು. ಅದೇ ಕೈ ಮೇಲೆ ಕಟ್ಟು. ಅದ್ ಹೆಂಗ್ ಸೃಜ ಆಗತ್ತೆ? ಸಂಪ್ರದಾಯ ಎಲ್ಲ ಮೀರಕ್ಕಾಗಲ್ಲ. ಕೈ ನೀಡಿದ್ರೆ ಮಾತ್ರ ರಾಖಿ ಕಟ್ಬೇಕು, ಬಲ್ವಂತವಾಗಿ ಕಟ್ಟಕ್ ಆಗಲ್ಲ. ಹೌದು ಸರ್, ಕೈನ ಟಚ್ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನನ್ ಪೇಷಂಟ್ ನಾನ್ ಬಿಟ್ಕೊಡಕ್ಕಾಗಲ್ಲ ಸರ್. ಏನ್ ಮಾಡ್ತೀಯ ಈಗ? ಏನು ಮಾಡಕ್ ಆಯ್ಕಿಲ್ಲ. ನಮ್ಮಿಬ್ರಿಗೆ ಏನ್ ಮಾಡಿದ್ರು, ಯಾರು ಬಂದ್ರು ರಾಖಿ ಕಟ್ಟಕ್ ಆಗುದಿಲ್ಲ ಕಣಮ್ಮ. ಹೋಗಿ ಬರ್ನೆ. ಏನ್ ಹಂಗ್ ಕರ್ಕೊಂಡು ಹೋಗ್ತಾ ಇದ್ಯಾ? ಏನ್ ಸೃಜಾ ನೀನು? ಕೆಲ್ಸ ಬಂದ್ರೆ ಕರ್ಕೊಂಡು ಹೋಗ್ಬಾರ್ದ? ಏನ್ ನೀನ್ ಹಿಂಗ್ ಹೇಳ್ತೀಯ ನೀನು? ನಡಿಯೋ. ಇಬ್ಬರಿಗೂ ಕೈ ಏನಾಗಿಲ್ಲ, ರಾಖಿ ಕಟ್ಟು ಹೋಗಿ ಹೇಳ್ತೀನಿ. ಬಿಡ್ಬೇಡ. ಓಕೆ, ನಮ್ಮ ವೀಕ್ಷಕರು
ಹಲವಾರು ಕಡೆಯಿಂದ ನಮಗೆ ಪತ್ರಗಳನ್ನ ಬರಿತಾ ಇರ್ತಾರೆ, ಇಮೇಲ್ ಕಳಿಸ್ತಾ ಇರ್ತಾರೆ. ಸೊ ನಾವು ಮೇಲ್ ಕ್ವೆಶ್ಚನ್ ಒಂದನ್ನ ಆಯ್ಕೆ ಮಾಡ್ತೀವಿ. ಮೇಲ್ ಕ್ವೆಶ್ಚನ್. ಸೊ ಇದನ್ನ ಭವಾನಿ, ಚಿತ್ರದುರ್ಗದಿಂದ ಭವಾನಿ ಅವ್ರು ಕಳಿಸಿದ್ದಾರೆ. ಮೊಬೈಲ್ ಅಲ್ಲಿ ಮಾತಾಡುವಾಗ ಎಲ್ಲರೂ ಜಾಸ್ತಿ ಆ ಕಡೆ ಈ ಕಡೆ ಓಡಾಡ್ತಾ ಮಾತಾಡ್ತಾರಲ್ಲ, ಒಂದೇ ಕಡೆ ನಿಂತು ಯಾಕೆ ಮಾತಾಡಲ್ಲ? ಶಿವಮಣಿ ಸರ್, ನೀವ್ ಹೇಳಿ. ಯಾವ ತರ ವಿಚಾರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ವಾಕ್ ಮಾಡ್ತೀವ, ಕೂತ್ಕೊಂಡ್ ಮಾತಾಡ್ತೀವ, ಮಲ್ಕೊಂಡ್ ಮಾತಾಡ್ತೀವ ಅನ್ನೋದು ತೀರ್ಮಾನ ಆಗುತ್ತೆ. ಅಯ್ಯಪ್ಪ ಗಾರು, ನೀವ್ ಹೇಳಿ. ಏನ್ ಲ್ಯಾಂಡ್ ಲೈನ್ ಅಂದ್ರೆ ಒಂದೇ ಜಾಗದ ಇರ್ಕೊಂಡು ಫೋನ್ ಮಾತಾಡ್ಬೇಕು. ಇಲ್ಲಿ ಮೊಬೈಲ್ ಅಲ್ಲ ಇದು, ಸೊ ಮೊಬೈಲ್ ಆಗ್ಬಿಟ್ಟಿದೆ. ಶಾಬಾಸ್, ಇದು ಸಿಂಪಲ್. ಇದರಲ್ಲೇ ಇದೆ. ಒಂದೇ ಕಡೆ ನಿಂತ್ಕೊಂಡು ಮಾತಾಡೋದಾದ್ರೆ ಅದು ಲ್ಯಾಂಡ್ ಲೈನ್ ಇದೆ, ಓಡಾಡ್ಕೊಂಡು ಮಾತಾಡೋದಕ್ಕೆ ಮೊಬೈಲ್ ಅನ್ನೋದು. ಇಲ್ಲಿ ಬಂದಿರುವಂತ ಆಡಿಯನ್ಸ್ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಮೇಲ್ ಮುಖಾಂತರ ಕಳಿಸ್ತಾರೆ. ಆದ್ರೆ ಸಾಕಷ್ಟು ಜನ ನಮಗೆ ಪ್ರಶ್ನೆಗಳು ಕೇಳಬೇಕು, ಹೇಗ್ ಮಾಡ್ಬೇಕು ಅಂದಾಗ ನಾವು ಒಂದು ಐಡಿಯಾನ ಹುಡುಕಿದ್ವಿ. ಏನು ಅಂದ್ರೆ ಅವರ ವಿಡಿಯೋಗಳನ್ನ ಶೂಟ್ ಮಾಡಿ ನಾವು ನಮ್ಮ ಶೋ ಅಲ್ಲಿ ಹಾಕೋದು ಅಂತ. ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡೋಣ, ಯಾರು ನೋಡೋಣ. ನನ್ನ ಹೆಸರು ಸುಧಾ ಅಂತ, ಬ್ಯಾಂಕ್ ಕಾಲೋನಿಯಿಂದ. ನಾವು ರೆಗ್ಯುಲರ್ ಆಗಿ ಮಜಾ ಟಾಕೀಸ್ ನೋಡ್ತಾ ಇರ್ತೀವಿ. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಹಿಜಿಲಾ ಅವ್ರನ್ನ ಬರೀ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಕೂರ್ಸಿರ್ತೀರಾ ಅಥವಾ ಕೊನೆಗಾದ್ರು ಏನಾದ್ರು ಒಂದು ಕ್ಯಾರೆಕ್ಟರ್ ಕೊಡ್ತೀರಾ ಅವ್ರಿಗೆ ಅಂತ? ಈ ಶೋ ನೋಡಿದಾದ್ಮೇಲೆ ಗೊತ್ತಾಗುತ್ತೆ ಏನ್ ಕ್ಯಾರೆಕ್ಟರ್ ಅಂತ. ಏನ್ ಕ್ಯಾರೆಕ್ಟರ್? ಅಣ್ಣ ಕ್ಯಾರೆಕ್ಟರ್. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಟೈಗರ್ ಗಲ್ಲಿ ಚಿತ್ರತಂಡದವರು ತಮ್ಮೆಲ್ಲರಿಗೂ ಮಜಾ ಟಾಕೀಸ್ ಅಲ್ಲಿ ಮಜಾ ಬಂತು ಅಂತ ಅನ್ಕೊಂಡಿದ್ದೀನಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಹಾಗೆ ನಮ್ಮ ನಿರ್ದೇಶಕರು, ಟೈಗರ್ ಗಲ್ಲಿ ಚಿತ್ರದ ನಿರ್ದೇಶಕರು ರವಿ ಶ್ರೀವತ್ಸ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಟೈಗರ್ ಗಲ್ಲಿ ಚಿತ್ರದ ನಿರ್ದೇಶಕರು ನಮ್ಮ ರವಿ ಸರ್. ಹೇಳಿ ಸರ್, ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ಮಜಾ ಟಾಕೀಸ್ ಹೇಗಿತ್ತು ಹೇಳಿ ಸರ್. ಆಫ್ ಕೋರ್ಸ್ ಮಜಾ ಟಾಕೀಸ್ ಇಸ್ ಆಲ್ವೇಸ್ ಫನ್. ಥ್ಯಾಂಕ್ ಯು ಸರ್. 2.5 ವರ್ಷದಿಂದ ಇಲ್ಲಿ ಬರಬೇಕು, ಇಲ್ಲ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟಿದ್ವಿ. ಇವತ್ತು ಬಂದು ನಿಮ್ ಶೋನ ಕಂಪ್ಲೀಟ್ ಆಗಿ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಟೈಗರ್ ಗಲ್ಲಿ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಾಯಶಃ ಎಲ್ಲರೂ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳುವಂಥದ್ದೇನಿಲ್ಲ. ಇಟ್ಸ್ ಎ ಫನ್ ಟು ವಾಚ್ ಫಿಲ್ಮ್ ಅಷ್ಟೇ. ಅಂಡ್ ಸಿಸ್ಟಮ್ಗೆ ಏನಾದ್ರು ಒಂದು ಹೊಸದನ್ನ ಹೇಳಬೇಕು ಅಂದಾಗ ಎಲ್ಲರೂ ಸೇರಿ ಮಾಡ್ದಂತ ಒಂದು. ನಮ್ಮ ಮಜಾ ಟಾಕೀಸಿನ ಪರವಾಗಿ ನಿಮ್ಮ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ಇವತ್ತು ರಕ್ಷಾ ಬಂಧನವನ್ನ ನಾವು ಮಜಾ ಟಾಕೀಸಲ್ಲಿ ಆಚರಿಸ್ತಾ ಇದೀವಿ. ಒಂದು ವಿಶೇಷವಾಗಿ ಆಚರಿಸುವಂತ ಒಂದು ಪ್ರಯತ್ನ. ಅಕ್ಕ ಬಂದಿಯಾಳೆ. ಹಾಗೆ ನಮ್ಮ ಮಜಾ ಟಾಕೀಸ್ ನಲ್ಲಿ ಆರ್ಟಿಸ್ಟ್ ಗಳಾಗಿರುವಂತಹ ನಮ್ಮ ಮಂಡ್ಯ ರಮೇಶ್ ಅವರು, ರೂಪಿಕಾ, ಆಮೇಲೆ ರೆಮೋ, ಸೊ ಇವರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರ್ಬೇಕು. ಎಲ್ಲರೂ ರಾಖಿಯನ್ನ ಕಟ್ಬಿಟ್ಟು ನಾವು ರಾಖಿಯನ್ನ ಆಚರಿಸ್ಕೊಳ್ಳೋಣ. ಬರ್ರಪ್ಪ, ಬರೀ. ಹಾಗೆ ಮತ್ತೊಮ್ಮೆ ನಮ್ಮ ಎಲ್ಲಾ ವೀಕ್ಷಕರಿಗೆ, ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಹಾಗೂ ಎಸ್ಪೆಷಲಿ ನಮ್ಮ ಈ ಜಿಲ್ಲಾಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್. ಎಲ್ಲ ಕಟ್ಟು ಮಗೆಯ ಮತ್ತು ನೀಡು ಬಾಸುಜ ಮಜಾ 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 ಸುಜ ಮಜಾ ಟಾಕೀಸ್ ಮಜಾ ಟಾಕೀಸ್. ಟಿಲ್ಲ ಗಟಿಲ್ಲ ವಿಕಲ ಕಿಂಗಲ ಚಪ್ಪಲ ವಿಕಲ ಪ್ರಜೆಗಳು ಸೇರಲಿ ಟಾಕೀಸ್. ಸೃಜನಶೀಲ ಕುಶಲ ಕಲ್ಲ ಕುಸುರಿ ಹೆಣದ ಪ್ರಜೆಗಳ ದೊಡ್ಡಿನ ಪ್ಯಾಕೇಜ್. ರೆಡಿ ಫ್ರೇಮಲ್ಲಿ family, ನೋಡಿರಿ ಬೋಟ್ನೆಸ್